ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿಲ್ಲದೀ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಂ ಯಅಲಂ. ಅಸ್ಸಲಾತು ವಸ್ಸಲಾಮು ಅಲಾ ಮನ್ ಉರ್ಸಿಲ ಇಲನ್ನಾಸಿ ಕಾಫ್ಫಾ ಸಯ್ಯಿದನಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವ ಆಲಿಹಿ ವ ಅಸ್ಹಾಬಿಹಿ ವಸಲ್ಲಂ. ವೇದಿಕೆಯಲ್ಲಿರುವ ಉಸ್ತಾದರುಗಳೇ, ಸಹೋದ್ಯೋಗಿಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಾರುಲ್ ಇರ್ಷಾದ್ ಎಜುಕೇಷನ್ ಸೆಂಟರ್ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜೂನಿಯರ್ ದಯಾಬಾ ಕಾಲೇಜ್ ವಿದ್ಯಾರ್ಥಿಗಳ ವಾರ್ಷಿಕ ಹಬ್ಬ. ಏನಾದರೂ ಕೇಳುವ ಮೂಡಲ್ಲಿ ಇದ್ದೀರಾ ನೀವು? ಸಾಮಾನ್ಯವಾಗಿ ಈಗ ಈ ಕಾಲದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸುವಾಗ ಕಾರ್ಯಕ್ರಮಕ್ಕೆ ಅದರದೇ ಆದ ಒಂದು ಥೀಮ್, ಒಂದು ಧ್ಯೇಯ, ಒಂದು ಸ್ಲೋಗನ್ ಇಟ್ಕೊಳ್ತಾರೆ. ಅದೊಂದು ಟ್ರೆಂಡ್. ಎಲ್ಲ ಕಾರ್ಯಕ್ರಮಗಳು ಕೂಡ ಆ ಥೀಮ್ನ ಚೌಕಟ್ಟಲ್ಲೇ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಇಸ್ತಿಫಾದ ಈ ವರ್ಷದ ಕಾರ್ಯಕ್ರಮಕ್ಕೆ ಡೆಕ್ಕನ್ ಅಥವಾ ದಕ್ಕನಿಗೆ ಸಂಬಂಧಪಟ್ಟ ಥೀಮನ್ನು ಇಟ್ಕೊಳ್ಬೇಕು ಅನ್ನೋ ಒಂದು ಪ್ರಸ್ತಾಪವನ್ನು ನಿಮ್ಮ ಹಾರಿಸ್ ಉಸ್ತಾದ್ರವರು ಮುಂದಿಟ್ಟಾಗ ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂತಹ ವಿಚಾರ ಅದು. ಭಾರತದ ದಕ್ಷಿಣ ಭಾಗದಲ್ಲಿ ಒಂದು ಕಡೆ ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಆಳ್ವಿಕೆ ನಡೆಸಿದರೆ, ಮತ್ತೊಂದು ಕಡೆಗೆ ನಮ್ಮ ದಕ್ಕನ್ ಸುಲ್ತಾನರು ಅಂತ ಕರೆಯುವ, ದಕ್ಕನ್ ಮೀನ್ಸ್ ಒಂದು ದಕ್ಕನ್ ಅಂದರೆ ಯಾವುದೇ ವಂಶದ ಹೆಸರಲ್ಲ. ದಕ್ಕನ್ ಎನ್ನುವುದು ಯಾವುದೇ ಒಂದು ಭಾಷೆಯ ಹೆಸರಲ್ಲ. ದಕ್ಕನ್ ಎನ್ನುವುದು ಯಾವುದೇ ಸುಲ್ತಾನನ ಹೆಸರು ಅಲ್ಲ. ದಕ್ಕನ್ ಮೀನ್ಸ್ ಒಂದು ಜಿಯೋಗ್ರಫಿಕಲ್ ಏರಿಯಾ, ಅದೊಂದು ಭೌಗೋಳಿಕ ಪ್ರದೇಶ. ಭಾರತದ ದಕ್ಷಿಣ ಭಾಗ ಅಂತ ನಾವು ಟೋಟಲ್ ಆಗಿ ಒಂದು ಅರ್ಥ ಮಾಡಿಕೊಳ್ಬಹುದು. ಇಡೀ ಭಾಗ ಇರಲಿಲ್ಲ ಅಲ್ಲಿ, ಟೋಟಲ್ ಆಗಿರೋ ಆ ಕಡೆಗೆ ಒರಿಸ್ಸಾ, ಮತ್ತೊಂದು ಕಡೆ ಬೇರೆಯವರ ರಾಜರ ಕೈ ಕೆಳಗೆ ಇತ್ತು. ಯಾಕೆ ನಿಮಗೆ ದಕ್ಕನ್ ಅನ್ನುವುದನ್ನು ಇಟ್ಟಿದ್ದೇವೆ ಅನ್ನೋದರ ಬಗ್ಗೆ ಎರಡು ಮಾತುಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಿಸ್ಟ್ರಿ, ಇತಿಹಾಸವನ್ನು ಅಧ್ಯಯನ ಮಾಡುವಾಗ ನಮ್ಮ ಮುಂದೆ ಬರುವಂಥದ್ದು ಯಾವುದೇ ಸುಲ್ತಾನ, ದೆಹಲಿ ಸುಲ್ತಾನ ಇರಬಹುದು, ಮೊಘಲ್ ಸಾಮ್ರಾಜ್ಯ ಇರ್ಬೋದು, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ನಿಜಾಮರು ಇರಬಹುದು, ಯಾವುದೇ ಸುಲ್ತಾನರುಗಳ ಬಗ್ಗೆ ನೀವು ತಿಳ್ಕೊಳ್ಳುವಾಗ ಹೆಚ್ಚಾಗಿ ನಾವು ಯಾವುದಕ್ಕೆ ಫೋಕಸ್ ಮಾಡ್ತೇವೆ ಅಂದರೆ ರಾಜರ ವಂಶ ಅಲ್ವಾ? ಡೈನೆಸ್ಟಿ, ಕಿಂಗ್ಡಮ್, ರಾಜರ ವಂಶ, ರಾಜರುಗಳ ಹೆಸರುಗಳು, ಅವರು ಮಾಡಿದ ಯುದ್ಧ, ಅವರು ಬದುಕಿದ ವರ್ಷಗಳು, ಇದನ್ನು ಮಾತ್ರ ಫೋಕಸ್ ಮಾಡ್ತೇವೆ. ಇವತ್ತಿಗೂ ಕೂಡ ಇಲ್ಲ, ಮೂಡಲ್ಲಿಲ್ಲ ನೀವು. ಇವತ್ತಿಗೂ ಕೂಡ ಕೆಲವೊಂದು ವಿಚಾರಗಳು ಫೋಕಸ್ ಮಾಡದೆ ಏನಾಗಿದೆ ಅಂದರೆ ಕರ್ಟನ್ನ ಆಚೆ ಅಥವಾ ಬಿಹೈಂಡ್ ದ ಸೀನ್ ಆಗಿ ಉಳಿಯುವಂಥ ಎಷ್ಟೋ ವಿಚಾರಗಳಿವೆ. ಅದರಲ್ಲಿ ಮುಖ್ಯವಾಗಿ ಈಗಿನ ಕಾಲಕ್ಕೆ ಅನ್ವಯಿಸಿ ನೋಡಿದರೆ ನಿಮಗೆಲ್ಲರಿಗೂ ಫೇಮಸ್ ಆಗಿ ಗೊತ್ತಿರುವಂಥ ಒಂದು ಹಾಡು ಯಾವುದು? ಇತ್ತೀಚೆಗೆ ವೈರಲ್ ಆಗಿರುವ ಒಬ್ಬ ಹುಡುಗ, ದುಬೈಯಲ್ಲಿರುವ ಒಬ್ಬ ಹುಡುಗ ಹಾಡಿರುವಂಥ ಹಾಡು ಯಾವುದು? ಹಾಡಿದ ಹುಡುಗನ ಹೆಸರು ಗೊತ್ತಾ ನಿಮಗೆ? ಎಸ್. ಹಾಡು ಬರೆದವನ ಹೆಸರು ಗೊತ್ತಾ ನಿಮಗೆ? ಇಲ್ಲ. ನಿಮಗೆ ಇಂಥ ತುಂಬ ಹಾಡುಗಳು ಗೊತ್ತಿದೆ. ಹಾಡಿದವನು, ನಿಮ್ಮ ಮುಂದೆ ಬಂದು ನಿಂತವನು ಮಾತ್ರ ನಿಮಗೆ ಗೊತ್ತಿರ್ತಾರೆ. ಆದರೆ ಆ ಹಾಡು ಬರೆದವನ ಹೆಸರಾಗಲಿ ಅವನ ಬಗ್ಗೆ ಆಗಲಿ ಒಂದಿಷ್ಟು ಕೂಡ ಗೊತ್ತಿರೋದಿಲ್ಲ ನಮಗೆ. ಅದು ನಿಮ್ಮ ತಪ್ಪು ಅಲ್ಲ, ನಮ್ಮ ತಪ್ಪು ಅಲ್ಲ, ಅಭ್ಯಾಸ ಬಲ ಹಾಗೆ ಬಂದಿದೆ, ರೂಢಿ ಹಾಗೆ ಇದೆ. ಇದೇ ದಕ್ಕನ್ ಅನ್ನೋದು ಒಂದು ನೆಪ ಮಾತ್ರ. ಆಯಿತಾ? ನಿಮ್ಮ ಮುಂದೆ ಇಟ್ಟಿರುವುದು ದಕ್ಕನ್ ಅನ್ನೋದು ಒಂದು ಕಾರಣ ಮಾತ್ರ. ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ, ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ, ಇತಿಹಾಸದ ಒಳಗೆ ಹೊಕ್ಕು ನೀವು ಪರದಾಡಲಿಕ್ಕೆ ಅಥವಾ ಇತಿಹಾಸದ ಒಳಗೆ ಸಂಶೋಧನೆ ಮಾಡಲಿಕ್ಕಾಗಿ ಒಂದು ನೆಪವಾಗಿ ಮಾತ್ರ ನಿಮ್ಮ ಮುಂದೆ ದಕ್ಕನ್ ಒಂದು ವರ್ಡನ್ನು ಇಟ್ಟಿದ್ದೇವೆ ಹೊರಟು ಬರೀ ದಕ್ಕನಿಗೆ ಮಾತ್ರ ಈ ಕಾರ್ಯಕ್ರಮ ಸೀಮಿತ ಅಲ್ಲ. ಹಾಗೆ ಸೀಮಿತ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಇದೆ. ದಕ್ಕನ್ನಲ್ಲಿ ನಾವು ಚರ್ಚೆ ಮಾಡಿದ ಉಸ್ತಾದರುಗಳೆಲ್ಲ ಕೂತು ದಕ್ಕನನ್ನು ಥೀಮ್ ಆಗಿಟ್ಕೊಂಡು ಕಾರ್ಯಕ್ರಮ ಮಾಡುವಾಗ ನಮ್ಮ ಮುಂದೆ ಹಲವು ಸಮಸ್ಯೆಗಳು ಬರ್ತದೆ. ಅತಿ ಮುಖ್ಯವಾಗಿ ಬರುವಂಥದ್ದು, ಟೀಮ್ಗೆ ಹೆಸರಿಡುವಾಗ ದಕ್ಕನಿಗೆ ಸಂಬಂಧಪಟ್ಟ ಹೆಸರುಗಳನ್ನು ಇಡಬೇಕು. ಯಾವ ವಂಶದ ಹೆಸರಿಡೋದು? ಅಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ
ದಕ್ಕನ್ನಲ್ಲಿ ಆಳ್ವಿಕೆ ನಡೆಸಿರುವ ನಮಗೆ ಹೆಚ್ಚಾಗಿ ಗೊತ್ತಿರುವ ಆದಿಲ್ ಶಾ ವಂಶ ಮತ್ತು ಕುತುಬ್ ಶಾಹಿ ವಂಶದವರು, ಇವರು ಬಹುತೇಕ ಈ ವಂಶದ ಆಳ್ವಿಕೆ ನಡೆಸಿದವರು ಸುನ್ನಿಗಳಾಗಿರಲಿಲ್ಲ, ಅವರು ಶಿಯಾಗಳಾಗಿದ್ದರು. ಆದ್ದರಿಂದ ಅವರ ಹೆಸರುಗಳನ್ನು ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಇಡುವ ಹಾಗೆ ಇರಲಿಲ್ಲ, ಅವರ ವಂಶದ ಹೆಸರು ಇಡುವ ಹಾಗೆ ಇರಲಿಲ್ಲ. ಮತ್ತು ಇಡೀ ನಮ್ಮ ಈ ದಕ್ಕನ್ನಲ್ಲಿ ಆಳ್ವಿಕೆ ನಡೆಸಿರೋ ಬಹಮನಿ ಶಾ, ಬರೀದ್ ಶಾ ಮತ್ತು ಇಮಾದ್ ಶಾಹಿ, ನಿಜಾಮ್ ಶಾಹಿ ಮುಂತಾದ 4 ವಂಶದವರು ನಮಗೆ ಚರಿತ್ರೆಯಲ್ಲಿ ಕಾಣ್ತಾರೆ. ಬಹುತೇಕ ಅವರು ಸುನ್ನಿಗಳಾಗಿದ್ದರು ಅಂತ, ಹೆಚ್ಚು ಕಡಿಮೆ ಒಂದು ಸುನ್ನಿಗಳಾಗಿದ್ದರು, ಶಿಯಾಗಳಾಗಿದ್ದರು ಕೂಡ ಎಲ್ಲೂ ಕೂಡ ಚರಿತ್ರೆಯಲ್ಲಿ ಅವರ ನಡುವೆ ದೊಡ್ಡ ಒಂದು ಯುದ್ಧ ನಡೆದದಾಗಿ ನಮಗೆ ತಿಳಿದು ಬರೋದಿಲ್ಲ. ಬೇರೆ ಒಂದು ವಿಜಯನಗರ ಸಾಮ್ರಾಜ್ಯದ ಯುದ್ಧ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಯುದ್ಧ ನಡೆದಿದೆ. ಆದರೆ ಆ ರೀತಿ ಯುದ್ಧ ನಡೆಯದಿದ್ದರೂ ಕೂಡ ಅವರು ಮುಸ್ಲಿಮರಾಗಿ ಅಲ್ಲಿ ನಮಗೆ ಗುರುತಿಸಲ್ಪಡ್ತಾರೆ. ಅದೊಂದು ಪಾರ್ಟ್ ಅದರದ್ದು ಇತಿಹಾಸದ್ದು, ಅದು ಆ ಕಡೆಗೆ ಇರಲಿ. ನಿಮಗೆ ದಕ್ಕನ್ ಅನ್ನೋದನ್ನು ಕಲಾ ಸಾಮ್ರಾಜ್ಯ ಅನ್ನೋ ಹೆಸರಲ್ಲಿ ನಿಮಗೆ ಇಡುವ ಕಾರಣ ಏನಾಗಿತ್ತು ಅಂದರೆ, ನಾನು ಆಗ ಹೇಳಿದ ಹಾಗೆ ನಾಸಿಫ್ ಅನ್ನುವ ಹುಡುಗ ಹಾಡಿದ ಹಾಡು ಗೊತ್ತಿದೆ, ಹಾಡಿದವನ ಪರಿಚಯ ಇದೆ ನಿಮಗೆ, ಹಾಡಿದವನ ಮುಖ ಪರಿಚಯ ಇದೆ ನಿಮಗೆ, ಹಾಡಿದವನ ಧ್ವನಿ ಗೊತ್ತಿದೆ ನಿಮಗೆ, ಅವನ ಹೆಸರು ಗೊತ್ತಿದೆ, ಅವನೆಲ್ಲಿ ವಾಸಿಸ್ತಿದ್ದಾನೆ ಅಂತಲೂ ಗೊತ್ತಿದೆ. ಹಾಡು ಬರೆದವನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಗೊತ್ತುಂಟ ಯಾರಿಗಾದರೂ? ಇಲ್ಲ. ನಿಜವಾಗಿ ಅಲ್ಲಿ ಫೋಕಸ್ ಆಗಬೇಕಾಗಿದ್ದ ಒಂದು ಹೆಸರು, ಹುಡುಗನಿಗೆ ಟ್ಯಾಲೆಂಟ್ ಇತ್ತು ಓಕೆ, ಆದರೆ ಫೋಕಸ್ ಆಗಬೇಕಾದ ಒಂದು ವಿಚಾರ ನಾವು ನಮ್ಗೆ ಗೊತ್ತಿಲ್ಲದ ಮರೆತು ಬಿಡ್ತೇವೆ. ಎಲ್ಲ ಕ್ಷೇತ್ರಗಳಲ್ಲೂ ಅಂಥದ್ದಿದೆ, ಯಾರು ಬಂದು ನಿಲ್ತಾರೋ ಅದು ಮಾತ್ರ ಗೊತ್ತಿದೆ. ಈಗ ನಾನು ನಿಮ್ಮ ಮುಂದೆ ಒಂದು 10 ನಿಮಿಷ, ಅವರಿಗಿಂತ 1-2 ನಿಮಿಷ ಜಾಸ್ತಿ ಮಾತಾಡಿದರೆ ನಿಮ್ಮೆಲ್ಲರ ಮುಂದೆ ನಾನು ಜಸ್ಟ್ ಸ್ವಲ್ಪ ಹೈಲೈಟ್ ಆಗ್ತೇನೆ. ಆದರೆ ಇಲ್ಲಿ ಹಗಲು ರಾತ್ರಿ ದುಡಿದ ಮಾಲಾಡಿಸ್ತದೆ ಎಲ್ಲಿದ್ದಾರೆ? ಅವರ ಹೆಸರೇ ಬರುವುದಿಲ್ಲ. ಇಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ ಹಾರಿಸೋದಲ್ಲಿದ್ದಾರೆ, ಅವರೇ ಬಂದು ನಿಂದ ಹೇಳಲಿಕ್ಕೆ ಆಗ್ತದೆ ನಾನು ಕೆಲಸ ಮಾಡಿದ್ದು ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ. ಜನರ ಮುಂದೆ ನಿಂತವರು ಮಾತ್ರ, ಅಥವಾ ಜನರು ಯಾರು ಎತ್ತಿ ಕೊಂಡಾಡ್ತಾರೋ ಅವರು ಮಾತ್ರ ಮುಂದೆ ಫೋಕಸ್ ಆಗಿ ಉಳಿತಾರೆ. ಆದ್ದರಿಂದಲೇ ಕಲಾ ಸಾಮ್ರಾಜ್ಯ ಅಂತ ಇಡಲಿಕ್ಕೆ ಒಂದು ಕಾರಣ ಅದು. ಇತಿಹಾಸದಲ್ಲಿ ಈ ದಕ್ಕನ್ನ ಸುಲ್ತಾನರುಗಳಿರ್ಬೋದು, ಅದರಲ್ಲಿ ಅತಿ ಮುಖ್ಯವಾಗಿ ರಿಮಾರ್ಕಬಲ್ ಪೀರಿಯಡ್ ಅಂತ ಕರೆಯುವಂತಹ ಮಹಮೂದ್ ಅಲಿ ಖಾನ್ ಅಂತವರ ಹೆಸರಿರ್ಬೋದು, ಮೆಹಮೂದ್ ಅಲಿ ಖಾನ್. ಅವರ ಕಾಲದಲ್ಲಿ, ಅವರ ಅವಧಿಯಲ್ಲಿ, ಅವರ ಅಧಿಕಾರಕ್ಕೆ ಬರುವಾಗ ಇಡೀ ಸಂಸ್ಥಾನದಲ್ಲಿ 14 ಶಾಲೆಗಳಿತ್ತಂತೆ. ಬರೀ 14 ಶಾಲೆಗಳಂದರೆ ಈ ಕಾಲದ ಎಜುಕೇಷನ್ ಸಿಸ್ಟಮ್ ಅಲ್ಲ, ಅಂತೂ ಶಿಕ್ಷಣ ಸಂಸ್ಥೆಗಳಿತ್ತು. ಅವರು ನಿಧನ ಹೊಂದುವಾಗ ಆ ಸಂಸ್ಥಾನದಲ್ಲಿ 1000 ಶಿಕ್ಷಣ ಸಂಸ್ಥೆಗಳಿತ್ತಂತೆ. ಎಷ್ಟು? 1000 ಶಿಕ್ಷಣ ಸಂಸ್ಥೆಗಳು. ಅವರು 1879ರಲ್ಲಿ ಹೈದರಾಬಾದ್ನಿಂದ ಗುಲ್ಬರ್ಗದ ಅವರ ಅರಮನೆಗೆ ಸ್ವಂತ ಪ್ರೈವೇಟ್ ರೈಲ್ವೆ ಟ್ರ್ಯಾಕ್ ಮಾಡಿದ್ರಂತೆ ಅವರು. 1830ರ ಆಸುಪಾಸಿನಲ್ಲಿ ಇಂಗ್ಲೆಂಡ್ನಲ್ಲಿ ಯಾವುದು ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಆಗ್ತದೆ, ಅಲ್ಲಿ ಅದರ ನಂತರ ಒಂದಷ್ಟು ವರ್ಷ ಬಿಟ್ಟು ಏನಾಗ್ತದೆ, ಸರಕು ಸಾಗಾಟ ಮಾಡುವ ಅಥವಾ ಪ್ಯಾಸೆಂಜರ್ ರೈಲುಗಳು ಬರ್ತದೆ. ನಿಮಗೆಲ್ಲ ಗೊತ್ತಿರಬಹುದು, ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುವಂಥ ಮಾಹಿತಿಗಳದೆಲ್ಲ. ಇವರು ಪ್ರೈವೇಟಾಗಿ ಅದ ನಂತರ 1950ರ ನಂತರ ಅದು ನಮ್ಮ ಭಾರತೀಯ ರೈಲ್ವೆ ಜೊತೆ ಮರ್ಜ್ ಆಗ್ತದೆ. ಅವರ ಸಾಧನೆಗಳನ್ನು ಹೇಳುವಾಗ ಜಸ್ಟ್ ಪಾಯಿಂಟ್ ಔಟ್ ಮಾಡಿದ್ದೇನೆ ಮಾತ್ರ 2 ವಿಚಾರಗಳು. ಇಲ್ಲಿ ಈ ರಾಜರುಗಳೆಲ್ಲ ಇವತ್ತಿಗೂ ಕೂಡ ನಾವು ಚರ್ಚೆ ಮಾಡುವ ಅಥವಾ ಪುಸ್ತಕಗಳಲ್ಲಿ ಉಳಿಲಿಕ್ಕೆ ಅಥವಾ ಜನರ ಮಧ್ಯೆ ಚರ್ಚೆಯಾಗಿ ಬಾಕಿಯಾಗಲಿಕ್ಕೆ ಕಾರಣ ಏನು, ಅಥವಾ ಆ ನಿಮಿತ್ತಗಳೇನು, ಆ ಮಾಧ್ಯಮಗಳೇನು? ಅವರು ಮಾಡಿಟ್ಟಂತಹ, ಅವರ ಬಗ್ಗೆ ಬರೆದಿಟ್ಟಂತಹ ಪುಸ್ತಕಗಳು ಅಲ್ವಾ, ಅವರ ಬಗ್ಗೆ ಬರೆದಿಟ್ಟ ಪುಸ್ತಕಗಳು. ಆ ಪುಸ್ತಕಗಳಿಂದಾಗಿ ನಮಗೆ ಅವರು ಉಳ್ಕೊಂಡಿದ್ದಾರೆ. ಇಲ್ಲಿ ಅವರಿಲ್ಲ, ಆದರೆ ಅವರ ಬಗ್ಗೆ ಬರೆದಿರೋ ಪುಸ್ತಕಗಳು ಉಳ್ಕೊಂಡಿದೆ. ಅವರು ಮಾಡಿಟ್ಟಂತಹ, ಅವರು ಮಾಡಿಸಿರುವಂತಹ ಕಟ್ಟಡಗಳು, ವಾಸ್ತುಶಿಲ್ಪಗಳು ಅದು ಉಳ್ಕೊಳ್ಳಿಲ್ವಾ? ಇವತ್ತಿ ಕಡೆ ನೀವು ಬಿಜಾಪುರ, ಇವತ್ತು ಮಾಡಿರುವ ಡ್ರೆಸ್, ನಾವು ಇವತ್ತು ಹಾಕುವ ಸೋಪ್, ನಾವು ಇವತ್ತು ಹಾಕುವ ಕ್ರೀಮ್, ನಾವು ಅವತ್ತವತ್ತಿಗೆ ಆಗುವ ಚಂದಗಳು ನಮ್ಮನ್ನು ಉಳಿಸುವುದಿಲ್ಲ. ಮತ್ತು ಯಾವುದು ಉಳಿಸ್ತದೆ? ಒಂದು 10 ವರ್ಷ ಬಿಟ್ಟು, ಒಂದು 100 ವರ್ಷ ಬಿಟ್ಟು, ಒಂದು 1000 ವರ್ಷ ಬಿಟ್ಟು ಇಲ್ಲಿನ ಜನ ನಿಮ್ಮನ್ನು ನೆನಪು ಮಾಡಬೇಕಾದ್ರೆ, ನಾವು ಮೊನ್ನೆ ಇದೇ ಸಂಸ್ಥೆ, ಇದೇ ವೇದಿಕೆಯಲ್ಲಿ ಸುಲ್ತಾನುಲ್ ಹಿಂದ್ ಗರೀಬ್ ನವಾಜ್ ಖಾಜಾ ಮೊಯಿನುದ್ದೀನ್ ಚಿಶ್ತಿ ಅಜ್ಮೀರ್ ಖಾಜರವರ ಆಂಡು ನೇರ್ಚೆ ಮಾಡಿದ್ದೇವೆ ಅಲ್ವಾ? 700 ವರ್ಷಗಳಿಗಿಂತಲೂ ಹಿಂದೆ ಅವರು ವಫಾತಾಗಿ ಹೋಗಿದ್ದಾರೆ. ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾ ಇಲ್ಲ, ಯಾವುದೂ ಇಲ್ಲದ ಕಾಲದಲ್ಲಿ ಅಟ್ಲೀಸ್ಟ್
ನ್ಯೂಸ್ ಪೇಪರ್ ಕೂಡ ಇಲ್ಲದ ಕಾಲದಲ್ಲಿ ಅವರು ಬದುಕಿದವರು. ಅವರು ಇವತ್ತಿನ ಜನ್ರೇಷನ್ಗೂ ಕೂಡ ನೆನಪಾಗಿ, ಸ್ಮರಣೆಯಾಗಿ, ಕಾರ್ಯಕ್ರಮಗಳಿಗಾಗಿ, ಅವರ ಸಾಂತ್ವನಕ್ಕಾಗಿ ಅವರು ಉಳ್ಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ಮುಂದಿನ ಭವಿಷ್ಯಕ್ಕೆ ಉಳ್ಕೊಳ್ಬೇಕಾದರೆ ನಾವು ಹೆಚ್ಚಂದ್ರೆ 100 ವರ್ಷ ಬದುಕ್ಬೋದು, ಅದಕ್ಕಿಂತ ಹೆಚ್ಚು ಬದುಕಲಿಕ್ಕೆ ಆಗ್ತದೆ? ಇಲ್ಲಿ ಆಗೋದಿಲ್ಲ. ಆದರೆ ನಮ್ಮ ನೆನಪಿಲ್ಲಿ ಬದುಕಬೇಕು, ನಮ್ಮ ಸಾಧನೆಗಳಲ್ಲಿ ಬದುಕಬೇಕು, ನಮ್ಮ ಅಚೀವ್ಮೆಂಟ್ ಇಲ್ಲಿ ಬದುಕಬೇಕು ಅಂತಾದರೆ ನಾವು ಏನಾಗಬೇಕು? ನಮ್ಮಲ್ಲಿ ಸಾಧನೆಗಳು ಉಳಿಬೇಕು. ಸಾಧನೆಗಳು ಉಳಿಬೇಕಾದರೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ಕಲೆ. ಈ ಒಂದು ಕಾರಣದಿಂದ ನೀವು ಕಲೆಗೆ ಇತಿಹಾಸದಲ್ಲಿ ಜನರು ಫೋಕಸ್ ಮಾಡದಿರುವ ಒಂದು ವಿಚಾರದತ್ತ ನಿಮ್ಮ ಗಮನ ಸೆಳೆಯುವ ಒಂದೇ ಒಂದು ಕಾರಣ ಮಾತ್ರ, ನಾವು ಈ ಕಲೆಯನ್ನು ಆರಿಸಿದ್ದೇವೆ ಅಷ್ಟೇ. ಅದೊಂದು ನೆಪ ಮಾತ್ರ. ಎರಡನೇ ಕಾರಣ ಹೇಳ್ತೇನೆ ನಿಮಗೆ, ನೀವು ದೊಡ್ಡವರಾಗ್ತೀರಿ. ಒಂದು ಆರೋಪ ಇದೆ, ಮುಸ್ಲಿಮರು ಅಪ್ಡೇಟ್ ಆಗುವುದಿಲ್ಲ, ಮುಸ್ಲಿಮರು ಔಟ್ಡೇಟೆಡ್ ಅಂತ ಹೇಳ್ತಾರೆ. ಅಂದರೆ ಮುಸ್ಲಿಮರು ಅಥವಾ ಇಸ್ಲಾಮಿಕ್ ಸ್ಕೂಲ್ಗಳಲ್ಲಿ ಅಟ್ರಾಕ್ಟಿವ್ ಆಗಿರುವಂಥದ್ದು ಯಾವುದೂ ಇಲ್ಲ. ಯಾಕೆಂದರೆ ಆರ್ಟ್ ಅಂತಹ ಕಲೆ, ಆರ್ಟ್ಗಳು ಇಸ್ಲಾಮಿನಲ್ಲಿ ಏನಿಲ್ಲ, ಪ್ರೋತ್ಸಾಹ ಇಲ್ಲದ ಕಾರಣದಿಂದ ಮುಸ್ಲಿಮರು ಅಟ್ರಾಕ್ಟಿವ್ ಆಗಿ ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಆರೋಪ ಇದೆ. ಇಲ್ಲ, ಇಸ್ಲಾಮಿಕ್ ಚೌಕಟ್ಟಿನ ಒಳಗೆ ಇದ್ದುಕೊಂಡು ನಮ್ಮ ಕಳೆದು ಹೋದ ಸುಲ್ತಾನರುಗಳು, ರಾಜರುಗಳು ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂದರೆ, ಇಸ್ಲಾಮಿಕ್ ಚೌಕಟ್ಟಿನೊಳಗೆ ಇದ್ದುಕೊಂಡು ಅವರು ಮಾಡಿಟ್ಟಂತಹ ಕಟ್ಟಡಗಳು, ಅವರ ಕಟ್ಟಡ ಒಳಗೆ ಬರೆದಿರುವಂತಹ ಕ್ಯಾಲಿಗ್ರಫಿಗಳು, ಬಿಲ್ಡಿಂಗನ್ನು ಚಂದ ಮಾಡಿದ್ದಾರೆ. ಕೆಲವರು ಭಾವಿಸಿದ್ದಾರೆ ಏನಂದರೆ, ಚಂದ ಆಗುವುದಂದರೆ ಇಸ್ಲಾಮಿನ ಯಾವುದು ಕಾಂಪೌಂಡನ್ನು ದಾಟಿ ಏನೇನೋ ಚಿತ್ರ ಮಾಡಿಬಿಡುವುದು. ಆ ಚಿತ್ರ ಮಾಡಬೇಕಾಗಿಲ್ಲ. ನಮ್ಮೊಂದು ಕ್ರೈಟೀರಿಯಾದ ಒಳಗೆ, ನಮ್ಮ ಒಂದು ಬೌಂಡರಿಯ ಒಳಗೆ, ನಮ್ಮ ಕಾಂಪೌಂಡಿನ ಒಳಗೆ ಬೇಕಾದಷ್ಟು ಪ್ರೋತ್ಸಾಹಗಳು, ಅದಕ್ಕೆ ಅವಕಾಶಗಳು ಇರುವುದರಿಂದ ನಾವು ಈ ಮೂಲಕವೂ ಕೂಡ ಅಟ್ರಾಕ್ಟಿವ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಮಾಡಿಸುವುದು ಕೂಡ ನಮ್ಮ ಈ ಥೀಮ್ ಇಡುವ ಉದ್ದೇಶ ಆಗಿತ್ತು. ಅದು ಬಿಟ್ಟರೆ ಬೇರೇನು ಉದ್ದೇಶ ನಮಗಿಲ್ಲ. ಆದ್ದರಿಂದಲೇ ನಿಮ್ಮಲ್ಲಿ ನಮಗೆ ಹೇಳಲಿಕ್ಕಿರುವುದು ದಖನ್ನ ಸುಲ್ತಾನರ ಬಗ್ಗೆ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಹಲವು ಸುಲ್ತಾನರುಗಳು ಆಳ್ವಿಕೆ ನಡೆಸಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ, ಈ ದಖನ್ನ ಸುಲ್ತಾನರಿಗೆ ಸಂಬಂಧಪಟ್ಟು ಅಧ್ಯಯನ ಮಾಡುವಾಗ ಸಿಗುವಂಥದ್ದು ಸೂಫಿಸಮ್, ಔಲಿಯಾಗಳು. ಗುಲ್ಬರ್ಗದ ಬಂದೆ ನವಾಜ್ ಖದ್ದಸಲ್ಲಾಹು ತಾಲ ಸರಹುಲ್ ಅಜೀಜ್, ಅದೇ ರೀತಿ ಹತ್ತಾರು ಸೂಫಿ ಔಲಿಯಾಗಳು ಕಳೆದು ಹೋಗಿರುವಂತಹ ಕಾಲ ಅದು. ಅವರು ಸೂಫಿಗಳಿಗೆ ಆಶ್ರಯ ಕೊಟ್ಟಿದ್ದರು, ಬರಹಗಾರರಿಗೆ ಆಶ್ರಯ ಕೊಟ್ಟಿದ್ದರು, ಕಲೆಗಾರರಿಗೆ ಆಶ್ರಯ ಕೊಟ್ಟಿದ್ದರು, ಸಾಹಿತ್ಯಕ್ಕೆ ಆಶ್ರಯ ಕೊಟ್ಟಿದ್ದರು. ಇದೆಲ್ಲದರಿಂದಾಗಿ ಆ ರಾಜರುಗಳು ಉಳ್ಕೊಂಡಿದ್ದಾರೆ, ಈಗಲೂ ಕೂಡ ಉಳ್ಕೊಂಡಿದ್ದಾರೆ. ಅಂದರೆ ಅವರು ಜೀವಂತ ಇಲ್ಲದಿದ್ದರೂ ಕೂಡ ಅವರ ನೆನಪುಗಳು ಉಳ್ಕೊಂಡಿದೆ. ಆದ್ದರಿಂದ ನೀವೇನು ಮಾಡಬೇಕಾಗ್ತದೆ, ಇತಿಹಾಸದ ಪ್ರಜ್ಞೆ ನಮ್ಮಲ್ಲಿ ಇರಲಿ ಅನ್ನುವ ಕಾರಣಕ್ಕೆ ನಾವು ಈ ಬಾರಿ ನಿಮಗೆ ದಖನ್ ಅನ್ನುವ ಹೆಸರುಂಟಿದ್ದೇವೆ. ಒಂದು ಕಾರ್ಯಕ್ರಮ, 2 ಕಾರ್ಯಕ್ರಮ ಮಾತ್ರ ಬಹುಶಃ ನನ್ನ ನೆನಪಲ್ಲಿ ದಖನಿಗೆ ಸಂಬಂಧಪಟ್ಟದಿದೆ. ಇಲ್ಲಿ ಬಾಕಿಯೆಲ್ಲವೂ ಕೂಡ ಇಲ್ಲಿ ಸಾಮಾನ್ಯವಾಗಿ ಮುಸ್ಲಿಂ ಸಂಸ್ಥೆಗಳಲ್ಲಿ ವರ್ಷಕ್ಕೆ ಒಂದು ನಡೆಸುವಂಥ ಕಾರ್ಯಕ್ರಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈದ್ ಮೀಲಾದುನ್ ನಬಿ ಅಲ್ವಾ, ಮೀಲಾದುನ್ ನಬಿಯ ಕಾರ್ಯಕ್ರಮ ನಡೆಸುವವರು ನಾವು. ಆದರೆ ಮೀಲಾದುನ್ ನಬಿಯ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸಲಿಕ್ಕೆ ಇಲ್ಲಿ ಎಜುಕೇಷನ್ನ ಅಕಾಡೆಮಿಕ್ ಇಯರಲ್ಲಿ ಅದು ಮಿಡ್ಲಲ್ಲಿ ಬರುವುದರಿಂದ ಕಾರ್ಯಕ್ರಮ ನಡೆಸಲಿಕ್ಕೆ ಆಗುವುದಿಲ್ಲ, ಅಥವಾ ಎಕ್ಸಾಮಿಗೆ ಸಂಬಂಧಪಟ್ಟ ಆಚೀಚೆ ಆಗುವುದರಿಂದ ನಮಗೊಂದು ಸರಿಯಾದ ದಿನಾಂಕ ಮಾಡಲಿಕ್ಕಾಗಿ ನಾವು ಬೇರೊಂದು ಹೆಸರಲ್ಲಿ ಕಾರ್ಯಕ್ರಮ ನೋಡುತ್ತೇವೆ. ಬಹುತೇಕ ಕಾರ್ಯಕ್ರಮಗಳಲ್ಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಸಂಬಂಧಪಟ್ಟದ್ದೇ ಇಟ್ಕೊಂಡಿದ್ದೇವೆ ನಾವು. ಅದರಿಂದ ಯಾವತ್ತೂ ಕೂಡ ಬಿಟ್ಟು ನಿಲ್ಲಲಿಕ್ಕೆ ನಮಗೆ ಸಾಧ್ಯವೂ ಇಲ್ಲ. ಈ ಬಾರಿಯ ಕಾರ್ಯಕ್ರಮದಲ್ಲಿ ಮತ್ತೊಂದೊಂದು ಆ್ಯಡ್ ಮಾಡಿದ್ದೇವೆ ಉಸ್ತಾದ್ರವರ ಎಲ್ಲರ ಸೂಚನೆಯ ಮೇರೆಗೆ. ನೀವು ಟೈಮ್ ಟೇಬಲ್ ಅಲ್ಲಿ ಟೈಮ್ ಶೆಡ್ಯೂಲ್ ನೋಡಿರ್ಬೋದು. ಒಂದು 7 ಅಟೆನ್ಷನ್ ಪ್ರೀಚ್ ಅಂತ ಇತ್ತು, ನೋಡಿದ್ದೀರಾ? ಏನು ಅಟೆನ್ಷನ್ ಪ್ರೀಚ್ ಏನು ಹಾಕಿದ್ದು ನಾವು? ಅಟೆನ್ಷನ್ ಪ್ರೀಚ್ ಅಂತ ಇಟ್ಕೊಂಡದ್ದು. ಆ ಅಟೆನ್ಷನ್ ಪ್ರೀಚ್ ಟೈಮಲ್ಲಿ 5 ಮಿನಿಟ್ಸ್ ಏನೋ ಇರ್ತದೆ, ಅಥವಾ 7 ಮಿನಿಟ್ಸ್, 5 ಮಿನಿಟ್ಸ್, 3 ಮಿನಿಟ್ಸ್, ವಾಟ್ ಎವರ್ ಇಟ್ ಏನೋ ಇರ್ಬೋದು. ಅದರಲ್ಲಿ ಒಂದು ಸಣ್ಣ ಯಾವುದೋ ಪ್ರಸಿದ್ಧ ಫೇಮಸ್ ಆಗಿರುವ ಯಾವುದಾದ್ರೂ ಉಲಮಾಗಳ ವಾಲ್ನ ಕ್ಲಿಪ್ಪನ್ನು ನಾವು ಪ್ಲೇ ಮಾಡ್ತೇವೆ. ಆಗ ನೀವು ಅಟೆನ್ಷನಲ್ಲಿರಬೇಕಾದದ್ದು. ಕೊನೆಗೆ 7 ಕ್ಲಿಪ್ ಮುಗಿದ ನಂತರ ಅದಕ್ಕೆ ಸಂಬಂಧಪಟ್ಟ ಕ್ವಿಜ್ ಇರ್ತದೆ, ಅದಕ್ಕೆ ಆನ್ಸರ್ ಕೊಟ್ಟವರಿಗೆ ಪ್ರೈಸ್ ಇರ್ತದೆ. 7 ಬಾರಿ ಅಟೆನ್ಷನ್ ಪ್ರೀಚ್ ಇರ್ತದೆ. ಅಟೆನ್ಷನ್ ಪ್ರೀಚ್ ಟೈಮಲ್ಲಿ ನೀವು ಅಟೆನ್ಷನ್ ಆಗಿರಬೇಕಾಗ್ತದೆ. ಅದು
ಈ ಬಾರಿಯ ಒಂದು ಸ್ಪೆಷಲ್ ಆಗಿ ನಾವು ಆ್ಯಡ್ ಮಾಡಿರುವಂಥದ್ದು. ನಾನು ಇಷ್ಟು ಮಾತ್ರ ಹೇಳಿ ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. 5:50 6 ಗಂಟೆಗೆ ಇಲ್ಲಿಂದ ನೀವು ಹೋಗಬೇಕಾಗ್ತದೆ. ಇದು ಪಣಮಂಗ್ಳೂರು ಅಂತಲ್ಲ, ತುಂಬ ಕಡೆ ಇದೆ. ಫಿರಂಗಿ ಅಂತ ಹೇಳ್ತೇವೆ. ಇದು ಯಾರು ಮಾಡಿದ್ಯಾರು? ಇದರ ಕಲೆಗಾರ ಯಾರು ಇಲ್ಲಿ? ರಾಜಿಗಡ್ ಯಾರ? ಎಸ್. ಸೊಹೇಲ್ ಕಾವ ರಾಜಿಗಡ್ ಯಾರ? ಸೊಹೇಲ್ ಕಾವ ಇಬ್ಬರ? ಮಾಷಾ ಅಲ್ಲ. ನೋಡಿ, ಇದೇ ನಾನು ಹೇಳುವಂಥದ್ದು. ಆ ಇಬ್ಬರು ಎಲ್ಲಿ ಕಾಣುವುದೇ ಇಲ್ಲ, ಅವರ ಫಿರಂಗಿ ಮಾತ್ರ ಉಳಿತದೆ ಅಲ್ವಾ. ಇದು ಫಿರಂಗಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ ತುಂಬ ಕಡೆ ಇದೆ. ಅಲ್ಲಿ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟದ್ದು ನೇತ್ರಾವತಿ ಸೇತುವೆಯ ಹಳೆಯ ಸೇತುವೆಯಲ್ಲಿ. ನೀವು ಹೋಗಿದ್ದೀರಾ ಗೊತ್ತಿಲ್ಲ ನನಗೆ. ಹಳೆಯ ಸೇತುವೆಯಲ್ಲಿ ಗೂಡಿನ ಬಳಿ ಅನ್ನುವಲ್ಲಿ ಫಿರಂಗಿ ಇದೆ. ಅಲ್ಲಿ ಅದೇ ಎಂಥದ್ದೇ ಫಿರಂಗಿ ಒಂದು ಕೆಳಗೆ ಬಿದ್ದು ಅಲ್ಲಿ ಬಂಟ್ವಾಳ ತಾಲೂಕು ಆಫೀಸ್ ಹತ್ರ ಒಂದಿತ್ತು. ಆದರೆ ತುಂಬ ಕಡೆಯಿಂದ ಫಿರಂಗಿ ಇದೆ. ಇದು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಅವರು ಶತ್ರುಗಳ ಜೊತೆ ಯುದ್ಧ ಮಾಡಲಿಕ್ಕೆ, ಅವತ್ತಿನ ಕ್ಷಿಪಣಿ ದಾಳಿ ಮಾಡಲಿಕ್ಕೆ ಬಳಸಿದಂತಹ ಒಂದು ಆಯುಧವಾಗಿದೆ. ಯಾವುದು ಯುದ್ಧ ವೆಹಿಕಲ್ಸ್ ಆಗಿತ್ತು ಅದು. ಇಲ್ಲಿ ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ. ವಾಖ್ರ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.